ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಭಾನುವಾರ ಬೆಳಿಗ್ಗೆ ನಾಷ್ಟ ಏನು ಮಾಡೋದಪ್ಪ ಅಂತಂದರೆ, ಒಂದು 1/4 kg ಜಾಸ್ತಿ ಇತ್ತು ಚಿಕನ್ ಲಿವರು ಮತ್ತು ಗುಂಡಿಕೆಕಾಯಿ ತಂದಿದ್ದರು. ಅದನ್ನ ಎರಡು ಸ್ವಲ್ಪ ಚಿಕ್ಕದಾಗಿ ನಮ್ಗೆ ಎಷ್ಟು ಬೇಕೋ ಸೈಜು ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಹಾಗಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಂತ ಅಂದ್ಬಿಟ್ಟು ಕಟ್ ಮಾಡಿ ನೀಟಾಗಿ 2-3 ಸತಿ ತೊಳೆದು ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿನೂ ಉಪ್ಪು ಹಾಕಿ 1 ಗ್ಲಾಸ್ ಅಷ್ಟು ನೀರು ಹಾಕಿ ಒಂದು 2-3 ವಿಷಲ್ ಕೂಗಿಸ್ಕೊಂಡಾದ್ಮೇಲೆ ಆ ನೀರೆಲ್ಲ ಚೆಲ್ಬಿಟ್ಟೆ ನಾನು. ಚೆಲ್ಲಾದ್ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕಿ ಒಂದು ಈರುಳ್ಳಿ, ನಮ್ಗೆ ಎಷ್ಟು ಗೊಜ್ಜು ಬೇಕು, ಎಷ್ಟು ಜನ ಇದ್ದೀವಿ ನೋಡ್ಕೊಂಡು ಅದನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಬೇಯಿಸಿರೋಂಥ ಲಿವರು ಮತ್ತು ಗುಂಡಿಗೆಕಾಯಿನ ಹಾಕಿ ಚೆನ್ನಾಗಿ ಸ್ವಲ್ಪ ನೀರು ಡ್ರೈ ಆಗೋವರೆಗೂ ಹುರ್ಕೋಬೇಕು. ಪಕ್ಕದರಲ್ಲಿ ಇವಾಗ ನಾನು ಒಂದು ಚಿಕ್ಕ ಜಾರಲ್ಲಿ ಸ್ವಲ್ಪ ಪುದೀನ ಸೊಪ್ಪು, ಒಂದು 2 ಇಲ್ಲ 3 ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಟೊಮೆಟೊ ಹಣ್ಣು, ಆಪಲ್ ಟೊಮೆಟೊ ಹಣ್ಣು, ಸ್ವಲ್ಪ ಶುಂಠಿ, ಆಮೇಲೆ ಒಂದು 4-5 ಹಸಿಮೆಣಸಿನ್ಕಾಯಿ ಖಾರಕ್ಕೆ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಮೆಣಸು, ಇಷ್ಟು ನೀರು ಹಾಕ್ಕೊಳ್ದಿನೇ ರುಬ್ಕೋಬೇಕು. ನೀರೆಲ್ಲ ಡ್ರೈ ಆಗಿರುತ್ತೆ ಲಿವರಲ್ಲಿ. ಆವಾಗ ಈ ರುಬ್ಬಿರೋಂಥದ್ದನ್ನೆಲ್ಲ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಗ್ರೇವಿ ನಮಗೆ ಚಪಾತಿಗೆ ಎಷ್ಟು ಜನ ಇದ್ದೀವಿ ನೋಡ್ಕೊಂಡು ಹಾಕ್ಕೋಬೇಕು. ನೀರೆಲ್ಲ ಚೆಲ್ಬಿಟ್ಟಿರ್ತೀವಿ, ಉಪ್ಪು ಸ್ವಲ್ಪ ಕಡಿಮೆ ಆಗಿರುತ್ತೆ. ಆವಾಗ ಸ್ವಲ್ಪ ಉಪ್ಪು, ಇನ್ನು ಸ್ವಲ್ಪ ನಾನು ಅರಿಶಿನ ಪುಡಿ ಹಾಕ್ಕೊಳ್ತೀನಿ. ಅರಿಶಿನ ಮತ್ತು ಉಪ್ಪೆಲ್ಲ ಚೆಲ್ಲಿರ್ತೀವಲ್ಲ ನೀರು, ಅದಕ್ಕೋಸ್ಕರ ಸ್ವಲ್ಪ ನಾನು ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇನ್ನು ಸ್ವಲ್ಪ ಅದಕ್ಕೆ ಮಿಕ್ಸಿ ಜಾರ್ಗೆ ಎಲ್ಲ ಮಸಾಲೆಲ್ಲ ಅದಕ್ಕೆ ಮೆತ್ಕೊಂಡಿರುತ್ತೆ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾವು ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಕೊನೆಯದಾಗಿ ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ಕೊಂಡು ಒಂದು ಸೈಡು ಚಪಾತಿ ಹಾಕೊಂಬಂದು ಎಲ್ರಿಗೂ ಒಬ್ಬೊಬ್ಬರಿಗೆ ಹಾಕ್ಕೊಂಡು ಕೊಟ್ಟಾಯಿತು. ತಿಂದಿದ ತಕ್ಷಣ ನಾನು ಮಧ್ಯಾಹ್ನ ಅಡುಗೆ ಕೂಡ ಹಂಗೆ ರೆಡಿ ಮಾಡ್ಕೊಂಬಿಡೋಣ, ಒಂದು ಸತಿ ಕೂತ್ಕೊಂಡ್ಬಿಟ್ರೆ ತಿರ್ಗಾ ಅದು ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಅಂತ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿ ಸ್ವಲ್ಪ ನೋಡಿ ಗ್ರೇವಿಗೆ ಇವಾಗ ಗೊಜ್ಜು ಸೂಪರಾಗಿ ರೆಡಿಯಾಗಿದೆ. ಚಪಾತಿ ಕೂಡ ಹಾಕಿ ನಮ್ಮ ಯಜಮಾನರಿಗೆ, ನಮ್ಮ ಮಾವನಿಗೆ, ಆಮೇಲೆ ನಮ್ಮ ಅತ್ತೆ ಸ್ನಾನ ಮಾಡ್ಕೊಬಂದು 1-2 ಬಟ್ಟೆ ಇತ್ತು ಒಗ್ದಾಕ್ಬಿಟ್ಟು ಅವರು ಬರ್ತೀನಿ ಅಂದರೆ ಅಷ್ಟೊತ್ತಿಗೆ ಅವ್ರಿಗೂ ರೆಡಿ ಮಾಡಿದೆ. ಆಮೇಲೆ ಹಿಂದೆನೇ ನಾನು ಚಿಕನ್ ಸಾಂಬಾರು ಕೂಡ ರೆಡಿ ಮಾಡ್ಕೊಂಡು, ಅಂದರೆ ಮಧ್ಯಾಹ್ನಕ್ಕೆ ಎಲ್ಲ ತಿಂದು ತೊಳೆದು ಸ್ವಲ್ಪ ಟೀ ಕಾಫಿ ಎಲ್ಲ ಕುಡಿದಾದ್ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಹಚ್ಚಿ, ಅದನ್ನು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು 3/4 kg ಚಿಕನ್ನ ನೀಟಾಗಿ 2-3 ಸತಿ ತೊಳೆದು ಅದನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಸ್ಟಾರ್ಟಿಂಗಲ್ಲೇ ಹಾಕ್ಬಿಡ್ತೀನಿ. ಆವಾಗ ಅದು ಸ್ವಲ್ಪ ಹೊಲಸು ಸ್ಮೆಲ್ ಹೋಗುತ್ತೆ ಅಂತ ಅಷ್ಟೇ. ಚೆನ್ನಾಗೆಲ್ಲ ಬೆಂದು ನೀರೆಲ್ಲ ಬಿಟ್ಕೊಂಡಿರುತ್ತೆ. ನೀರೆಲ್ಲ ಬಿಟ್ಕೊಂಡು ಡ್ರೈ ಆಗೋ ಟೈಮಲ್ಲಿ ನಾವು 1-2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ತಟ್ಟೆಯಲ್ಲಿ ನೋಡಿ ಕಡಲೆ, ಹುರ್ಗಡ್ಲೆ, ಚಕ್ಕೆ, ಲವಂಗ, ಟೊಮೆಟೊ ಹಣ್ಣು, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡು ಆ ಧನಿಯಾ ಪುಡಿ ಎಲ್ಲ ಹಾಕಿ ಸ್ವಲ್ಪ ಗೊಜ್ಜು ಥರ ಆಗಿರುತ್ತೆ. ಅದಕ್ಕೆ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಮೂಳೆ ಎಲ್ಲ ಸ್ವಲ್ಪ ಸಾಫ್ಟಾಗಿ, ಮತ್ತು ಆ ರಬ್ಬರ್ ಥರ ಇರುತ್ತಲ್ವ ಅದೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಒಂದು ವಿಷಲ್ ಕೂಗಿಸ್ಕೊಂಡೆ ನೋಡಿ. ಇವಾಗ ನಮಗೆ ಇಷ್ಟು ತೆಳ್ಳಗಿದ್ರೆ ಸಾಕು, ಗಟ್ಟಿ ಬೇಕಾದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ನಿಮಗೆ ತೋರಿಸಿದ್ದೀನಿ. ಇವಾಗ ಲಾಸ್ಟಲ್ಲಿ ಎಲ್ಲ ಬೆಂದು ಒಂದು ವಿಷಲ್ ಆದಮೇಲೆ ವಿಷಲ್ ತೆಗೆದು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು ಮಾತ್ರ. ಅದಕ್ಕೆ ನಾನು ಮುದ್ದೆ ಮತ್ತು ಅನ್ನ, ಸ್ವಲ್ಪ ಸೌತೆಕಾಯಿ ಹಾಕ್ಕೊಂಡು ಮಧ್ಯಾಹ್ನದ ಊಟ ಮುಗಿಸ್ಕೊಂಡ್ವಿ.